ನ್ಯೂಸ್ 42 ಕನ್ನಡ. ನೋಡಿ, ಈಗಾಗಲೇ ಅನೇಕ ಸಭೆಗಳನ್ನು ನಾವು ಬಗರುಕುಂ ಸಾಗುವಳಿ ಸಮಿತಿಯಲ್ಲಿ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ. ಇವತ್ತು ರೈತರ ಅಪ್ಲಿಕೇಶನ್ಗಳ ಅರ್ಜಿಗಳನ್ನು ಹಾಕಿ ಸುಮಾರು 20 ವರ್ಷ 25 ವರ್ಷ 30 ವರ್ಷಗಳಾಗಿದೆ. ಆವತ್ತೇ ಇವರೆಲ್ಲರೂ ಕೂಡ ವಿಲೇ ಮಾಡ್ಬೋದಾಗಿತ್ತು, ರೈತರಿಗೆ ಸಹಾಯ ಮಾಡ್ಬೋದಾಗಿತ್ತು. ಆದರೆ ಇವರೆಲ್ಲ ಈ ಭೂಮಿ ಮಂಜೂರಾತಿ ಮಾಡುತ್ತಲೂ ರಾಜಕಾರಣ ಮಾಡಿ ಅನೇಕ ಅರ್ಜಿಗಳನ್ನು ವಿಲೇ ಮಾಡ್ದೇನೆ ಅವರು ಬದುಕೋಂಗೂ ಇಲ್ಲ, ಇರೋಂಗೂ ಇಲ್ಲ. ಆ ರೀತಿ ಮಾಡಿ ಕೆಲವು ಅಪ್ಲಿಕೇಶನ್ಗಳು ಇಟ್ಟಿದ್ದಾರೆ. ಸೊ ಕೆಲವರು ಅವ್ರಿಗೆ ಬೇಕಾದವ್ರಿಗೆ ರಾಜಕಾರಣ ಮಾಡಿ ಕೆಲವರಿಗೆ ಮಂಜೂರಾತಿ ಮಾಡಿದ್ದಾರೆ, ಕೆಲವರು ವಜಾ ಅಂತ ಬರೆದಿದ್ದಾರೆ, ಕೆಲವರಿಗೆ ಪುನರ್ ಪರಿಶೀಲಿಸಲಾಗುವುದು ಅಂತಲೂ ಬರೆದಿದ್ದಾರೆ. ಸೊ ಇಂಥ ಹಲವಾರು ಕೇಸ್ಗಳು ನಮ್ಮ ಹತ್ರ ಇದೆ. ಈಗ ಇವತ್ತು ನಾವು ಇಲ್ಲಿ ಗದ್ಗೈನ ದೊಡ್ಡಿಯಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಸಾಕಷ್ಟು ಅರ್ಜಿಗಳು ವಿಲೇ ಮಾಡಬೇಕಾಗಿದೆ. ಇವತ್ತು ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಕಾನೂನಾತ್ಮಕ ತಡೆಗಳನ್ನು ಕೂಡ ಕೊಟ್ಟಿದ್ದಾರೆ. BBMPಯಿಂದ 18 ಕಿಲೋಮೀಟರ್ ದೂರದವರೆಗೆ ತಾವು ಏನು ಮಂಜೂರಾತಿ ಮಾಡಬೇಡ್ದು ಅಂತ ಹೇಳ್ತಾರೆ. ನಗರಸಭೆ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ಒಳಗಡೆ ಮಂಜೂರಾತಿ ಮಾಡಬೇಡ್ದು ಅಂತ ಹೇಳ್ತಾರೆ. ಪಟ್ಟಣ ಪಂಚಾಯತಿ 3 ಕಿಲೋಮೀಟರ್ವರೆಗೂ ಮಾಡಬೇಡಿ ಅಂತ ಹೇಳ್ತಾರೆ. ನನ್ನ ಮನವಿ, ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಮತ್ತು ಕಂದಾಯ ಮಂತ್ರಿಯವರಿಗೆ ನನ್ನೊಂದು ಮನವಿ, 92ಕ್ಕಿಂತ ಹಿಂದೆನೂ ಹಾಕಿದ್ದಾರೆ ಅಪ್ಲಿಕೇಶನ್. ಸುಮಾರು 25 ವರ್ಷ 30 ವರ್ಷದ ಕಾನೂನನ್ನು ಈಗ ಲಾಗು ಮಾಡಿ ರೈತರಿಗೆ ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಒಳ್ಳೆಯದಿದು. ಸೊ ದಯವಿಟ್ಟು ಇದು 21-22ರಲ್ಲಿ ತಾವೆಲ್ಲರೂ ಕೂಡ BMICP, BBMP, ಈ ಪಟ್ಟಣ ಪಂಚಾಯತಿ, ನಗರಸಭೆ ಇವೆಲ್ಲ ಕಾನೂನಾತ್ಮಕ ತಡೆಗಳನ್ನ ತಾವು ತಂದಿರೋದು ಈಗ ಒಂದು 3-4 ವರ್ಷದ ಹಿಂದೆ ತಂದಿರುವಂಥದ್ದು. ಬಟ್ ನಾನೊಬ್ಬ ಅರ್ಜಿ ಹಾಕಿ, ಒಬ್ಬ ರೈತ ಅರ್ಜಿ ಹಾಕ್ತಾ ಇರೋದು 20-25 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಹಾಕಿರುವಂಥದ್ದು. ತಾವು ಮನವಿಯನ್ನು ಅದನ್ನು ತಾವು ಆಲಿಸಬೇಕು. ರೈತನಿಗೆ ನ್ಯಾಯಯುತವಾದಂಥ ಒಂದು ನ್ಯಾಯವನ್ನು ತಾವು ಕೊಡಬೇಕಂತೇಳಿ ಈಗಾಗಲೇ ಕೃಷ್ಣ ಬೈರೇಗೌಡ ನಾನು ಮನವಿ ಮಾಡಿಕೊಟ್ಟಿದ್ದೀನಿ. ಅಂಥ ಕೇಸ್ಗಳನ್ನು ಇವೆಲ್ಲ ಚೆಕ್ ಲಿಸ್ಟ್ ಮಾಡಿ ನನ್ನ ಗಮನಕ್ಕೆ ತನ್ನಿ, ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ಆ ಒಂದು ಭರವಸೆ ಮೇಲೆ, ಅವರ ಮಾತಿನ ಮೇಲೆ ನಾನು ಇವತ್ತು ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು, ತಾವೆಲ್ಲರೂ ಕೂಡ ಧೈರ್ಯವಾಗಿರಿ ಅಂಥೇಳಿ ಇವತ್ತು ನಾನು ಯಾರ್ಯಾರು ಸ್ವಾಧೀನದಲ್ಲಿದ್ದಾರೆ, ಯಾರ್ಯಾರು ಉಳುಮೆ ಮಾಡ್ತಾಯಿದ್ದಾರೆ, ಯಾರ್ಯಾರು ಹಿಡುವಳಿ ಮಾಡ್ತಾಯಿದ್ದಾರೆ ಅಂಥವ್ರಿಗೆಲ್ಲ ಗುರುತಿಸಿ ನ್ಯಾಯ ಕೊಡುವಂಥ ಕೆಲಸ ನಾನು, ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು, ತಾಲೂಕು ದಂಡಾಧಿಕಾರಿಗಳು ಬಂದಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು RA ಬಂದಿದ್ದಾರೆ, VA ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಮುಖಂಡರುಗಳು ಎಲ್ಲರೂ ಬಂದಿದ್ದಾರೆ. ಅವ್ರ ಸಮ್ಮುಖದಲ್ಲಿ ಇವತ್ತು ಒಂದಷ್ಟು ಅರ್ಜಿಗಳನ್ನು ವಿಲೇ ಮಾಡೋಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಎಷ್ಟು ಜನ ರೈತರಿದ್ದಾರೆ? ಸಾಕಷ್ಟು ಸಾವಿರಾರು ಜನ ರೈತರುಗಳಿದ್ದಾರೆ. ಇವತ್ತೊಂದು 150 ಜನದ್ದು, ಒಂದೇ ಗ್ರಾಮದಲ್ಲಿ 60 ಜನ, ಒಂದೊಂದು ಗ್ರಾಮದಲ್ಲಿ 60 ಜನ, 70 ಜನ, 30 ಜನ ಈ ರೀತಿ ಇದ್ದಾರೆ. ಸೊ ಸುಮಾರು ಸಾವಿರಾರು ಜನ ಇದ್ದಾರೆ. ಸೊ ಇವತ್ತು ಮೊನ್ನೆನೂ ಕೂಡ ನಾವೆಲ್ಲ ಹರಿಸನ ಪಂಚಾಯತಿನಲ್ಲಿ ಒಂದಷ್ಟೆಲ್ಲ ವಿಲೇ ಮಾಡೋಕೆ ಈಗಾಗಲೇ ನಾವೆಲ್ಲರೂ ಕೂಡ ಒಂದಷ್ಟೆಲ್ಲ ಮೂವ್ ಮಾಡಿದ್ದೀವೆಲ್ಲ. ನಾನು ಒಂದು 200-300 ಜನಕ್ಕೆ ನಾವೆಲ್ಲ ಅರ್ಜಿಗಳನ್ನು ವಿಲೇ ಮಾಡ್ಬೋದು, ಕೊಡ್ಬೋದು. ಅಲ್ಲಿ ಗೋಮಾಳ ಲ್ಯಾಂಡು ಇದೆ, ಸಾಕಷ್ಟು ಅವರೆಲ್ಲ ಪೊಸಿಷನ್ಲು ಇದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಗದ್ಗೆ ದೊಡ್ಡಿಂದ ಪ್ರಾರಂಭ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಎಲಿಜಿಬಿಲಿಟಿ ಬರ್ತದೆ, ಯಾವ್ಯಾವ ತೊಡಕುಗಳು ಬರ್ತವೆ. ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿ ಹತ್ರ ಮನವಿ ಮಾಡಿ, ನಂದಿಷ್ಟೇ ಮನವಿ, ಅವ್ರ ಅರ್ಜಿ ಯಾವಾಗಿಂದ ಹಾಕಿದ್ದಾರೆ ಆವಾಗಿಂದನೂ ನೀವೇನೆಲ್ಲ ಏನಾರು ಮಾಡಿ ನ್ಯಾಯ ಕೊಡಿಸ್ಬೇಕೇ ಹೊರತು ಇವತ್ತಿನ ಕಾನೂನು ತಾವು ಮಧ್ಯೆ ತರಬೇಡ್ದು ಅನ್ನೋದು ಒಂದೇ ಮನವಿ ನಂದು. ಅವರು ರೈತರ ಮಕ್ಕಳಾಗಿರಲಿಲ್ಲ, ಅವ್ರು ಹೇಳ್ಕೊತಾರೆ ಬಾಯಿನಲ್ಲಿ ಅವ್ರು ರೈತರ ಮಕ್ಕಳು ಅಂತ ಹೇಳ್ಕೊಳ್ತಾರೆ, ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ತಾರೆ. ಬರಬೇಕು, ಭೂಮಿ ಮೇಲೆ ಬರಬೇಕು, ಭೂಮಿ ಮೇಲೆ ಓಡಾಡಬೇಕು, ರೈತರ ಜೊತೆಯಲ್ಲಿ ಬೆರಿಬೇಕು. ಒಂದಷ್ಟು ಬೆವರು ಅವರು ಕೂಡ ಭೂಮಿ ಮೇಲೆ ಸುರಿಸಿದ್ರೇ ಸತ್ಯಾಂಶ, ನಿಜಾಂಶ ಏನು, ಕಷ್ಟ ಸುಖ, ಬಿಸಿಲು ಮಳೆ, ರೈತ ಅನ್ನೋದು ಅರ್ಥ ಆಗ್ತದೆ ಎಲ್ರಿಗೂ ಕೂಡ. ಅವ್ರು ಎಷ್ಟರ ಮಟ್ಟಿಗೆ ಅವ್ರಿಗೆ ಅವ್ರಿಗೆ ಸಾಕ್ಷಿ ಕೊಡ್ತದೋ ಗೊತ್ತಿಲ್ಲ. ನಾನೊಬ್ಬ ರೈತನ ಮಗನಾಗಿ ನಾನು ಎಲ್ಲ ಅರ್ಜಿಗಳಿಗೂ ನಾನೇ ಖುದ್ದಾಗಿ ನನ್ನ ಮುಖಂಡರ ಜೊತೆಲಿ, ನನ್ನ ಸಮಿತಿ ಸದಸ್ಯರ ಜೊತೆ ನಾನು ಇದನ್ನು ಕೂಲಂಕುಷವಾಗಿ ನಾನು ನೋಡಲೇಬೇಕಂಥೇಳಿ ನನಗೆ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಇದನ್ನೆಲ್ಲ ನನಗೆ ಪರಿಪಾಠ ಹೇಳಿಕೊಟ್ಟಿದ್ದಾರೆ. ನಾನು ಅದನ್ನು ಮಾಡೇ ತೀರ್ತೀನಿ. ಈ ಸಚಿವರು ಭೇಟಿ ಮಾಡಿ ಹೇಳಿದ್ದಾರೆ ಸರ್ ಇವೆಲ್ಲ? ನಾನೀಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತಿದೆ. ನಾನು ಆಗಲೇ ಸಭೆಗಳಲ್ಲಿ ನನ್ನ ಜೊತೆಲೆಲ್ಲ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ತೊಡಕು ಈಗ ಬಂದಿರೋದು
BBMP ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಈಗ ಬಂದಿರುವಂಥದ್ದು 21-22ರಲ್ಲಿ ಬಂದಿರುವಂಥ ಕಾನೂನುಗಳಿವೆಲ್ಲನು. ಬಟ್ ನನ್ನ ಅರ್ಜಿ, ನಮ್ಮ ರೈತರ ಅರ್ಜಿ 25 ವರ್ಷ 30 ವರ್ಷ, ಕೆಲವರು ತೀರೋಗ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳಾಗಾದ್ರೂ ಇದನ್ನ ಫಲ ಆದರೂ ಸಿಕ್ಬೇಕಲ್ಲ. ನೋಡೋಣ, ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ, ಇಲ್ಲ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತರೋಣ, ತೀರ್ಮಾನ ಕೊಡಲಿ. ವಿಶೇಷ ಪ್ರಕರಣ ತಗೋಬೋದು, ಯಾಕೆ ತಗೊಳಕ್ಕಾಗಲ್ಲ? ರೈತರೆಲ್ಲ ಹೋಗ್ಬೇಕು. ನ್ಯೂಸ್ 42 ಕನ್ನಡ.